ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ, ನಿನ್ನ ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ನೀನನ್ನ ಮಿಸ್ ಮಾಡ್ಕೊಂಡ? ಯಾಕೇನು ಮಾತಾಡ್ತಾ ಇಲ್ಲ? ಅದು ಬಿಡು, ನಿನ್ಗೇನಾರ ಗೊತ್ತಾಯ್ತಾ ನಾನ್ ಯಾಕೆ ಕೇಕು ಚಾಕ್ಲೇಟ್ ತಿನ್ಬಾರ್ದು ಅಂತ? ನಿನಗ್ ಗೊತ್ತಿಲ್ವಾ? ನೀನೇ ಹೇಳು. ನಿನಗೆ ಡಯಾಬಿಟಿಸ್ ಇದೆ. ಅಂದ್ರೆ ಅಂದ್ರೆ ಶುಗರ್. ಕನ್ನಡದಲ್ಲಿ ಏನಂತಾರೆ? ಸಕ್ಕರೆ. ಸಕ್ಕರೆ ಸಕ್ಕರೆ ಕಾಯಿಲೆನಾ? ಎಸ್ ಅದೇ. ನನಗ? ನಿನಗೆ. ಅಂದ್ರೆ ನಾನ್ ಯಾವ ಸಿಹಿ ತಿಂಡಿ ತಿನ್ನಂಗಿಲ್ವಾ? ಚಾಕ್ಲೇಟು ತಿನ್ಬಾರ್ದ? ಯಾಕೆ ಹಿಂಗ್ ಕೇಳ್ತಿದ್ಯಾ? ನೀನ್ ಸ್ವೀಟ್ ತಿಂತಿರ್ಲಿಲ್ಲ ಅಲ್ವಾ? ನೀನು ಸತ್ತೋಗಿದ್ದೆ ಅಂತ ನನಗ್ ತುಂಬಾ ಬೇಜಾರಾಯ್ತು ಸಿಹಿ. ನೀನ್ ಬಂದಿದ್ ಒಳ್ಳೇದೇ ಆಯ್ತು. ಮನೇಲೆಲ್ಲರೂ ಬೇಜಾರಾಗಿದ್ರು, ಬಟ್ ಈಗ ಖುಷಿಯಾಗಿದ್ದಾರೆ. ಸೀತಮ್ಮನೂ ಬೇಜಾರ್ ಮಾಡ್ಕೊಂಡಿದ್ಲ? ಎಲ್ಲರ್ಕಿಂತ ಜಾಸ್ತಿ ಬೇಜಾರಾಗಿದ್ದಿದ್ದು ಅವ್ರೆ. ನನಗಂತೂ ಅವ್ರ ಹತ್ರ ಹೋಗಕ್ಕೂ ಭಯ ಆಗ್ತಿತ್ತು. ನಾನು ಸತ್ತೋಗಿದ್ದೀನಿ. ನೀನೇ ನಮ್ಮ ಮನೆಗೆ ಸೀತಮ್ಮನ ಮಗಳಾಗ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೀಗೆ ಅವಳಿದ್ದು ನಿಜ. ಅವಳು ಸತ್ತೋಗೋಳೆ. ಅವಳ ಜಾಗಕ್ಕೆ ಅವಳ ಥರನೇ ಇರೋ ನನ್ನ ಕರ್ಕೊಂಡ್ ಬಂದಿದ್ದಾರೆ. ಏನು ಯೋಚನೆ ಮಾಡ್ತಿದ್ಯಾ? ಬೇಗ ಬರೀ. ನನ್ಗೇನು ಬರೆಯಕ್ ಬರಲ್ವಲ್ಲ, ಏನ್ ಬರೀಲಿ? ನನ್ಗೇನ್ ಬರ್ತೈತೋ ಅದನ್ನೇ ಬರೀತೀನಿ. ಅನ್ನಿ, ಇದು ತಕ್ಕೊಡು. ಕರೆಕ್ಟಾಗಿ ಬರ್ತಿದ್ಯಾ? ಸಿಹಿ, ಏನೇ ಇದು? ಏನ್ ಬರ್ತಿದ್ಯಾ ನೀನು? ಸೀತಮ್ಮ ಅಂತ ಬರೆಯೋದು ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ ಬಿಡು. ಸಿಹಿ, ನಿನ್ನೆ ಕೇಳ್ತಿರೋದು, ಹೀಗ್ಯಾಕ್ ಬರ್ತಿದ್ಯಾ? ಅದು ಸೀತಮ್ಮ. ರಾಮ್ ರಾಮ್, ಹಾ ಸೀತಾ, ನೋಡಿ ನಿಮ್ ಮಗಳು ಸ್ಪೆಲ್ಲಿಂಗ್ಸ್ ಬರಿ ಅಂದ್ರೆ ಏನನ್ನೋ ಬರ್ದಿಟ್ಟಿದ್ದಾಳೆ. ಓ ಮೈ ಗಾಡ್, ಸುಬ್ಬಿ ಸ್ಕೂಲ್ಗೆ ಹೋಗಲ್ಲ, ಅವಳಿಗೇನು ಬರೆಯೋಕ್ಕೂ ಬರಲ್ಲ. ಸಿ ತಮ್ಮ ಅಂತ ಬರ್ದಿದ್ದಾಳೆ ನೋಡಿ. ಅರೆ ವಾವ್, ಏನಿದೆ ವಾವ್ ಅದ್ರಲ್ಲಿ? ಸೀತಾ, ಸಿ ತಮ್ಮ ಎಷ್ಟು ಇನ್ನೋವೇಟಿವ್ ಅಂಡ್ ಡಿಫ್ರೆಂಟ್ ಆಗಿ ಬರೆದಿದ್ದಾಳೆ. ವೆರಿ ಕ್ಯೂಟ್ ಪುಟ. ತುಂಬಾ ಕ್ಯೂಟ್ ಆಗಿದೆ. ಅದೇ ಸ್ಪೆಲ್ಲಿಂಗ್ಸ್ ಕಲಿಬೇಕು ತಾನೆ, ಯಾವಾಗ ಕಲಿತಾಳೆ ಈ ತರ ಬರೆದ್ರೆ? ಅದು ನಿಮ್ಗೆ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ, ಅದಕ್ಕೆ ಸಿ ತಮ್ಮ ಅಂತ ಡಿಫ್ರೆಂಟ್ ಆಗಿ ಬರೆದಿದ್ದಾಳೆ ಅಲ್ವಾ? ಸೀತಮ್ಮ ಇಷ್ಟ. ನನ್ನ ಮಗಳಿಗೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತು. ಅದೇ ಅಪ್ಪನ ಕಂಡ್ರೆನೂ ಇಷ್ಟ ತಾನೆ. ಅಪ್ಪನ ಹೆಸರು ಯಾಕೆ ಬರ್ತಿಲ್ಲ? ತಗೋ ಬರಿ. ನಾನ್ ಬರೆಯಕ್ಕಿಲ್ಲ. ಏಕೆ? ಅಪ್ಪ ಅಂದ್ರೆ ಇಷ್ಟ ಇಲ್ವಾ ನಿನ್ಗೆ? ನೋಡಿ ರಾಮ್ ಇವಳನ್ನ. ಸೀತಾ, ಪರವಾಗಿಲ್ಲ ಬಿಡಿ, ಅವಳು ನಾಳೆ ಬರೀತಾಳೆ. ಅವಳು ಆಟ ಆಡಿ ಸುಸ್ತಾಗಿರ್ತಾಳೆ, ಊಟ ಮಾಡಿಸಿ ಮಲಗಿಸ್ಬಿಡಿ ಅವಳನ್ನ. ಸರಿ ಬಾ, ಊಟ ಮಾಡಿಸ್ತೀನಿ.
ಸುಬ್ಬಿನ ಇಷ್ಟಪಡಲ್ಲ ಅಂತ ನಿಜಾರಾ? ನನಗೂ ಫಸ್ಟು ನೀನು ಯಾರಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಫ್ರೆಂಡ್ ಆದೆ, ಆಮೇಲೆ ಅಪ್ಪ ಆದೆ ಅಲ್ವಾ. ಸುಬ್ಬಿಗೂ ಹಂಗೇನೆ, ಎಲ್ಲ ಸರಿ ಆಗತ್ತೆ, ನೋಡ್ತಾ ಇರು. ಎಲ್ಲ ಸರಿ ಹೋಗುತ್ತೆ. ಐ ಜಸ್ಟ್ ಹ್ಯಾವ್ ಟು ವೇಟ್. ಊಟ ಆಯ್ತಾ? ಸೀತಮ್ಮನೇ ಮಾಡ್ತಿದ್ಲು. ಸಿಹಿ ಹಾ ಸೀತಮ್ಮ, ಇಲ್ಲೇ ಇದ್ದೀರಿ. ಬಾ, ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನ್? ಯಾಕೆ ಇಂಜೆಕ್ಷನ್ ಅಂತ ಹೇಳ್ತಿದ್ಯಾ? ಕುತ್ಕೋ, ಕೊಡ್ತೀನಿ. ನನ್ ಬ್ಯಾಡ, ಇಂಜೆಕ್ಷನ್ ಬ್ಯಾಡ. ಯಾವತ್ತೂ ಈ ತರ ಹಠ ಮಾಡ್ತಿರ್ಲಿಲ್ಲ, ಇವತ್ತೇನೆ ನಿಂದು? ಕುತ್ಕೊಳ್ಳೆ, ಕೊಡ್ತೀನಿ. ಬಾ. ಏಯ್ ಸಿಹಿ, ಓಡ್ಬೇಡ. ಸೀತಾ, ಏನಾಯ್ತು? ನೋಡಿ ರಾಮ್, ಇಂಜೆಕ್ಷನ್ ಕೊಡ್ತೀನಿ ಅಂದಿದ್ದಕ್ಕೆ ಹೇಗೆ ಓಡ್ತಿದ್ದಾಳೆ. ಸಿಹಿ, ಈ ತರ ಹಠ ಮಾಡಿದ್ರೆ ಅಷ್ಟೇ, ಬಾ ಇಲ್ಲಿ ನಿಂತ್ಕೋ. ಮಗ, ಏನೋ ಮಾಡೋದು? ನನಗೂ ಗೊತ್ತಾಗ್ತಲ್ಲ ಕಣ. ಬಾ ಸಿಹಿಬಿಟ. ಸಿಹಿ ನಿಂತ್ಕೋ, ಹಠ ಮಾಡ್ಬೇಡ. ಸಿಹಿ ಪ್ಲೀಸ್ ನಿಂತ್ಕೋ. ಸಿಹಿ, ನಾನ್ ತಗೊಳಕಿಲ್ಲ, ನನ್ ಬ್ಯಾಡ. ರಾಮ್ ನೋಡಿ ಹೇಗ್ ಆಡ್ತಿದ್ದಾಳೆ. ಪ್ರತಿದಿನ ನಾನೇ ಇಂಜೆಕ್ಷನ್ ಕೊಡೋದ್ ಮರ್ತರು ಸೀತಮ್ಮ ಇಂಜೆಕ್ಷನ್ ಕೊಡು ನನ್ಗೆ ಅಂತ ತಗೋತಿದ್ಲು. ಇವತ್ ನೋಡಿ. ಸೀತಾ, ಇವತ್ತೊಂದಿನ ಇಂಜೆಕ್ಷನ್ ಕೊಡೋದನ್ನ ಸ್ಕಿಪ್ ಮಾಡ್ಬೋದಾ? ಪಾಪ ಆಗ್ಲಿಂದ ಬೇಡ ಬೇಡ ಅಂತ ಹಠ ಮಾಡ್ತಿದ್ದಾಳೆ. ರಾಮ್, ಸೀತಾ, ಇವತ್ತು ಯಾಕೋ ಇನ್ಸುಲಿನ್ ತಗೊಳ್ಳೋದಕ್ಕೆ ಅವಳಿಗೆ ಮನ್ಸಿಲ್ಲ ಅನ್ಸುತ್ತೆ. ಇವತ್ತು ಒಂದಿನ ಬೇಡ ಬಿಡು. ಇಲ್ಲ ಚಿಕ್ಕಿ, ಇಂಜೆಕ್ಷನ್ ಕೊಡ್ಲೇಬೇಕು. ಸಿಹಿ ಪ್ಲೀಸ್ ಆಟ ಮಾಡ್ಬೇಡ, ಬಾ. ಸಿಹಿ, ರಾಮ್ ನೋಡಿ ನಿಮ್ದೇ ಮುದ್ದು ಜಾಸ್ತಿ ಆಗಿರೋದು. ಸಿಹಿ ನಿಂತ್ಕೋ. ಇದೆ, ಇಲ್ಲೇನೋ ಸಮಸ್ಯೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.